ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ಶಿಖಂಡಿಗೆ ಪುರುಷತ್ವ ಪ್ರಾಪ್ತಿಯಾಗುವ ವೃತ್ತಾಂತ. ಈ ಒಂದು ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ದುರ್ಯೋಧನ ಕೇಳ್ತಾನೆ, ಪಿತಾಮಹರೇ, ದಯವಿಟ್ಟು ನನಗೆ ಶಿಖಂಡಿ ಕನ್ಯೆಯಾಗಿದ್ರೂ ಕೂಡ ಪುರುಷ ಹೇಗಾದ ಇದ್ರ ಬಗ್ಗೆ ನನಗೆ ತಿಳಿಸಿ ಅಂತನ್ಬಿಟ್ಟು. ಈಗ ನಮಗೂ ಈ ಪ್ರಶ್ನೆ ಇರುತ್ತಲ್ವಾ, ಯಾಕೆ ಸ್ತ್ರೀಯಾಗಿ ಹುಟ್ಟಿದ್ರು ಕೂಡ ಪುರುಷನಾಗ್ತಾನೆ ಅಂತನ್ಬಿಟ್ಟು. ಸೊ ಅದಕ್ಕೆ ಭೀಷ್ಮರು ಹೇಳ್ತಾರೆ, ರಾಜನೇ, ಮಹಾರಾಜ ದೃಪದನ ರಾಣಿಗೆ ಮೊದಲು ಯಾವ ಗಂಡು ಮಗನೂ ಇರಲಿಲ್ಲ. ಆಗ ದೃಪದ ಏನ್ ಮಾಡ್ತಾನೆ, ಸಂತಾನ ಪ್ರಾಪ್ತಿಗೋಸ್ಕರ ತಪಸ್ಸನ್ನ ಮಾಡಿ ಭಗವಂತ ಶಿವನನ್ನ ಅವನು ಪ್ರಸನ್ನಗೊಳಿಸ್ತಾನೆ. ಯಾಕಂದ್ರೆ ರಾಜನಿಗೆ ತನ್ನ ಉತ್ತರಾಧಿಕಾರಿಯಾಗಿ ಗಂಡು ಮಕ್ಕಳು ಬೇಕಾಗಿರತ್ತೆ. ಸೊ ಅದಕ್ಕೋಸ್ಕರ ಅವನು ಶಿವನನ್ನ ಕುರಿತು ತಪಸ್ ಮಾಡ್ತಾನೆ. ಆಗ ಮಹಾದೇವ ಹೇಳ್ತಾನೆ, ನಿನಗೆ ಈ ರೀತಿಯ ಒಂದು ಗಂಡು ಮಗು ಆಗುತ್ತೆ. ಯಾವ ರೀತಿ? ಅದು ಮೊದಲು ಹೆಣ್ಣಾಗಿದ್ರೂ ಕೂಡ ಆಮೇಲೆ ಅದು ಗಂಡಾಗುತ್ತೆ. ಈಗ ನೀನು ತಪಸ್ಸನ್ನ ಮಾಡೋದನ್ನ ನಿಲ್ಲಿಸು, ನಾನು ಹೇಳೋದು ಸತ್ಯ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ರಾಜ ಮತ್ತೆ ವಾಪಸ್ ತನ್ನ ರಾಜ್ಯಕ್ಕೆ ಹೋಗಿ ರಾಣಿಗೆ ತನ್ನ ತಪಸ್ಸು ಮತ್ತೆ ಮಹಾದೇವ ಕೊಟ್ಟಂತ ವರದ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿಸ್ತಾನೆ. ಋತುಕಾಲ ಬಂದಾಗ ರಾಣಿ ಗರ್ಭವನ್ನ ಧರಿಸ್ತಾಳೆ. ಮತ್ತೆ ಸಮಯ ಬಂದಾಗ ಒಂದು ರೂಪವತಿಯಾದಂತಹ ಕನ್ಯೆಗೆ ಅವಳು ಜನ್ಮವನ್ನ ಕೊಡ್ತಾಳೆ. ಆದ್ರೆ ಜನರಲ್ಲಿ ಅವನು ಈ ರೀತಿ ಹರಡ್ತಾನೆ, ಏನು ಅಂತಂದ್ರೆ ರಾಣಿಗೆ ಮಗನೇ ಹುಟ್ಟಿದಾನೆ ಅಂತನ್ಬಿಟ್ಟು. ಯಾಕಂದ್ರೆ ಆ ಮಗುವನ್ನ ನೋಡೋದಕ್ಕೆ ಯಾರನ್ನೂ ಒಳಗಡೆ ಬಿಡೋದಿಲ್ಲ ಅಲ್ವಾ. ಸೊ ಅದರಿಂದ ಹೇಗೋ ಒಂದು ತಪ್ಪಿಸ್ಕೋಬಹುದು. ಯಾಕಂದ್ರೆ ಶಿವ ಅವರಿಗೆ ಆಶೀರ್ವಾದ ಕೊಟ್ಟಿರ್ತಾನೆ, ವರ ಕೊಟ್ಟಿರ್ತಾನಲ್ವಾ. ಹೆಣ್ಣು ಮಗು ಹುಟ್ಟಿದ್ರು ಕೂಡ ಅದು ಆಮೇಲೆ ಗಂಡಾಗಿ ಪರಿವರ್ತನೆ ಆಗುತ್ತೆ ಅಂತನ್ಬಿಟ್ಟು. ಸೊ ಅದಕ್ಕೆ ಮೊದಲಿಂದಾನೇ ರಾಣಿಗೆ ಗಂಡು ಮಗನೇ ಹುಟ್ಟಿರೋದು ಅಂತನ್ಬಿಟ್ಟು ಅವನು ಎಲ್ಲ ಕಡೆ ಹರಡ್ತಾನೆ. ರಾಜ ಆ ಮಗುವನ್ನ ಬಚ್ಚಿಟ್ಟು ಮಗನ ಹಾಗೇನೆ ಎಲ್ಲ ಸಂಸ್ಕಾರಗಳನ್ನು ಕೊಡ್ತಾನೆ. ಹೇಗೆ ಗಂಡು ಮಗು ಬೆಳೆಯುತ್ತೋ ಆ ರೀತಿ ಬೆಳೆಸ್ತಾನೆ. ಆ ನಗರದಲ್ಲಿ ದೃಪದನನ್ನ ಬಿಟ್ಟು ಈ ರಹಸ್ಯ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅವನಿಗೆ ಮಹಾದೇವನ ಮಾತಲ್ಲಿ ಪೂರ್ಣವಾದಂತಹ ವಿಶ್ವಾಸ ಇತ್ತು. ಅಂದ್ರೆ ಶಿವ ಹೇಳಿದಾನೆ ಅಂದಮೇಲೆ ಅದು ಹಾಗೇ ಆಗತ್ತೆ ಅನ್ನೋದು ಅವನ ಒಂದು ನಂಬಿಕೆ. ಅದಕ್ಕೋಸ್ಕರ ಆ ಕನ್ಯೆಯನ್ನ ಬಚ್ಚಿಟ್ಟು ಅವನು ಆ ಮಗುವನ್ನ ಮಗ ಅಂತಾನೆ ಹೇಳ್ತಾ ಇದ್ದ. ಜನರಲ್ಲಿ ಆ ಮಗು ಶಿಖಂಡಿ ಅನ್ನುವಂತ ಹೆಸರಿನಿಂದ ವಿಖ್ಯಾತವಾಗುತ್ತೆ. ನನ್ನೊಬ್ಬನಿಗೆ ಮಾತ್ರನೇ ಅಂತ ಇಲ್ಲಿ ಭೀಷ್ಮರು ಹೇಳ್ತಾ ಇದ್ದಾರೆ. ನನ್ನೊಬ್ಬನಿಗೆ ಮಾತ್ರ ನಾರದರು ಹೇಳಿದ್ರು, ಮತ್ತೆ ದೇವತೆಗಳ ವಾಕ್ಯ, ಮತ್ತೆ ಅಂಬಾಳ ತಪಸ್ಸಿನ ಕಾರಣ ಈ ಎಲ್ಲ ರಹಸ್ಯ ನನಗೆ ಗೊತ್ತಿತ್ತು. ಅದರಿಂದ ಈ ವಿಷಯ ನನಗೂ ಗೊತ್ತಿತ್ತು ಅಂತನ್ಬಿಟ್ಟು ಹೇಳ್ತಾರೆ. ಆಮೇಲೆ ಮುಂದುವರೆದು ಭೀಷ್ಮರು ಹೇಳ್ತಾರೆ, ರಾಜನೇ, ಆಮೇಲೆ ರಾಜ ದೃಪದ ತನ್ನ ಕನ್ಯೆಯ ಓದು ಬರಹ ಮತ್ತೆ ಶಿಲ್ಪಕಲೆ ಈ ಎಲ್ಲ ವಿದ್ಯೆಗಳನ್ನ ಕಲಿಸುವಂತ ಪ್ರಯತ್ನ ಮಾಡ್ತಾರೆ. ಬಾಣ ವಿದ್ಯೆಗೋಸ್ಕರ ಅವಳು ದ್ರೋಣಾಚಾರ್ಯರ ಶಿಷ್ಯತ್ವದಲ್ಲಿ ಇದ್ಲು. ಅಂದ್ರೆ ದ್ರೋಣಾಚಾರ್ಯರನ್ನ ಗುರುವಾಗಿ ಪಡೆದು ದ್ರೋಣಾಚಾರ್ಯರಿಂದ ವಿದ್ಯೆಯನ್ನ ಕಲಿತಾಳೆ. ಒಂದ್ಸರಿ ರಾಣಿ ಹೇಳ್ತಾಳೆ, ಮಹಾರಾಜ, ಮಹಾದೇವನ ಮಾತು ಯಾವುದೇ ರೀತಿಯಲ್ಲೂ ಕೂಡ ಸುಳ್ಳಾಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ನಿಮಗೂ ಕೂಡ ಸರಿ ಅನ್ಸಿದ್ರೆ ಅದನ್ನೇ ನೀವು ಮಾಡಿ. ನೀವು ವಿಧಿಪೂರ್ವಕವಾಗಿ ಇವಳ ವಿವಾಹವನ್ನ ಯಾವುದಾದ್ರೂ ಒಂದು ಕನ್ಯೆಯ ಜೊತೆ ವಿವಾಹ ಮಾಡಿಬಿಡಿ. ಅಂದ್ರೆ ಗಂಡು ಮಗು ಅಂತ ಹೇಳ್ಕೊಂಬಿಟ್ಟಿದೀವಲ್ವಾ, ಹೆಂಗಿದ್ರು ಮಹಾದೇವನ ಮಾತು ತಪ್ಪೋದಿಲ್ಲ. ಇವತ್ತಲ್ಲ ನಾಳೆ ಗಂಡಾಗಿ ಪರಿವರ್ತನೆ ಆಗೇ ಆಗ್ತಾನೆ. ಮದುವೆ ಆದ್ರೆ ಆಗಬಹುದೇನೋ ಅಂತನ್ಬಿಟ್ಟು ಅವಳು ಯೋಚನೆ ಮಾಡಿ ಹೇಗಾದ್ರೂ ಮಾಡಿ ಮದುವೆ ಮಾಡ್ಬಿಡೋಣ, ಮಹಾದೇವನ ಮಾತು ಸತ್ಯ ಆಗೇ ಆಗುತ್ತೆ, ಇದ್ರಲ್ಲಿ ನನಗೆ ಯಾವ ಸಂದೇಹನೂ ಇಲ್ಲ ಅಂತನ್ಬಿಟ್ಟು ಹೇಳ್ತಾಳೆ. ಆ ರಾಜನಿಗೂ ಇದೇನೋ ಸರಿ ಅನ್ಸುತ್ತೆ. ಆ ಇಬ್ರೂ ಕೂಡ ಈ ರೀತಿ ನಿರ್ಧಾರ ಮಾಡಿಕೊಂಡು ದಶಾರ್ಣ ದೇಶದ ರಾಜನ ಕನ್ಯೆಯನ್ನ ಇವರು ಮದುವೆಗೆ ಅಂತ ಆರಿಸ್ಕೊಳ್ತಾರೆ. ದಶಾರ್ಣ ರಾಜ ಹಿರಣ್ಯವರ್ಮ ಅಂತನ್ಬಿಟ್ಟು ಅವನು ಶಿಖಂಡಿಯ ಜೊತೆ ತನ್ನ ಕನ್ಯೆಯ ಮದುವೆಯನ್ನ ಮಾಡಿಸ್ತಾನೆ. ಮದುವೆ ಆದ್ಮೇಲೆ ಶಿಖಂಡಿ ಕಾಂಪಿಲ್ಯ ನಗರದಲ್ಲಿ ಬಂದು ಇರ್ತಾನೆ. ಅಲ್ಲಿ ಹಿರಣ್ಯ ಪರ್ವನ ಕನ್ಯೆಗೆ ಇವಳು ಸ್ತ್ರೀ ಅನ್ನೋದು ಗೊತ್ತಾಗತ್ತೆ. ಈಗ ಹೆಂಡತಿಯಾಗಿ ಬಂದಿರೋಳಿಗೆ ಗೊತ್ತೇ ಆಗತ್ತಲ್ವಾ ಗಂಡ ಅಲ್ವಾ ಅಂತನ್ಬಿಟ್ಟು, ಇವಳು ಸ್ತ್ರೀ ಅನ್ನೋದು ಗೊತ್ತಾಗತ್ತೆ. ಆಗ ಅವಳು ಏನ್ ಮಾಡ್ತಾಳೆ, ತನ್ನ ಸಖಿಯರು ಮತ್ತೆ ದಾಸಿಯರು ಅವ್ರ ಮುಂದೆ ತುಂಬಾನೇ ಸಂಕೋಚ ಪಟ್ಕೊಂಡು ಈ ಮಾತನ್ನ ಹೇಳ್ತಾಳೆ. ಅದನ್ನ ಕೇಳಿ ಅವರಿಗೆಲ್ಲ ಬಹಳ ದುಃಖ ಆಗತ್ತೆ. ಮತ್ತು ಅವ್ರೇನ್ ಮಾಡ್ತಾರೆ, ರಾಜನಿಗೆ ಈ ಸಮಾಚಾರವನ್ನ ತಿಳಿಸೋದಕ್ಕೋಸ್ಕರ ತಮ್ಮ ದಾಸಿಯರನ್ನ ಕಳಿಸ್ತಾರೆ.
ಅವರು ಈ ಎಲ್ಲ ವೃತ್ತಾಂತವನ್ನು ಕೂಡ ದಶಾರ್ಣ ರಾಜನಿಗೆ ಹೇಳ್ತಾರೆ. ಕೇಳಿದ ತಕ್ಷಣ ರಾಜ ಬಹಳ ಕೋಪ ಮಾಡ್ಕೊಳ್ತಾನೆ. ಮತ್ತೆ ಅವನು ದ್ರುಪದನ ಹತ್ರ ತನ್ನ ದೂತನನ್ನ ಕಳಿಸ್ತಾನೆ. ಯಾವುದೇ ತಂದೆಗಾದರೂ ಕೂಡ ಕೋಪ ಬಂದೇ ಬರುತ್ತಲ್ವಾ, ಸುಳ್ಳು ಹೇಳಿ ಮದುವೆ ಮಾಡಿದ್ದಾರೆ ಅಂತಂದ್ಬಿಟ್ಟು. ಮತ್ತು ಯಾಕೆ ರೀಸನ್ನು ಅನ್ನೋದು ಗೊತ್ತಾಗಲ್ಲ. ಮತ್ತು ಈ ರೀತಿ ಮಾಡಿರೋದು ಮೋಸ ಮಾಡೋದಕ್ಕೆ ಅಂತ ಆ ರೀತಿ ಯೋಚನೆ ಬಂದೇ ಬರುತ್ತಲ್ವಾ. ತಕ್ಷಣ ಏನು ಮಾಡ್ತಾನೆ, ದ್ರುಪದನ ಹತ್ರ ತನ್ನ ದೂತನನ್ನು ಕಳಿಸ್ತಾನೆ ಆ ರಾಜ. ಆ ದೂತ ರಾಜ ದ್ರುಪದನ ಹತ್ರ ಬಂದು ಏಕಾಂತದಲ್ಲಿ ಹೇಳ್ತಾನೆ, ರಾಜನೇ, ನೀವು ದಶಾರ್ಣ ರಾಜರಿಗೆ ಮೋಸ ಮಾಡಿದ್ದೀರಾ. ಅದಕ್ಕೋಸ್ಕರನೇ ಅವರು ಬಹಳ ಕೋಪ ಮಾಡಿಕೊಂಡು ನನಗೆ ಹೇಳಿದ್ದಾರೆ, ನೀವು ಮೋಹವಶರಾಗಿ ನಿಮ್ಮ ಕನ್ಯೆಯ ಜೊತೆ ನನ್ನ ಕನ್ಯೆಯ ವಿವಾಹವನ್ನು ಮಾಡಿ ನನಗೆ ಬಹಳ ಅವಮಾನ ಮಾಡಿದ್ದೀರಾ. ನಿಮ್ಮ ಈ ವಿಚಾರ ಬಹಳ ಕೆಟ್ಟದ್ದು. ಅದಕ್ಕೋಸ್ಕರನೇ ನೀವು ಈಗ ಈ ಮೋಸದ ಫಲವನ್ನು ಭೋಗಿಸೋದಕ್ಕೆ ತಯಾರಾಗಿರಿ. ಈಗ ನಿಮ್ಮ ಕುಟುಂಬ ಮತ್ತು ಮಂತ್ರಿಗಳ ಸಹಿತ ನಿನ್ನನ್ನು ಬಂದು ನಾನು ನಷ್ಟ ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ನೋಡಿ ಏನೇನೆಲ್ಲ ಆಗಿದೆ ಇವ್ರ ಜೀವನದಲ್ಲಿ. ಈಗ ದ್ರುಪದ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಲ್ವಾ. ಈ ರೀತಿ ಹೆಣ್ಣಿಗೆ ಹೆಣ್ಣನ್ನೇ ಕೊಟ್ಟು ಮದುವೆ ಮಾಡೋದು ಅಂತಂದರೆ ಯಾರಿಗಾದರೂ ಆಗಲಿ ಬೇಜಾರಾಗುತ್ತೆ. ಸೊ ಇವನು ಈ ರೀತಿ ಹೇಳಿದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.